ಜೋರೆ ಮಾಡೋ, ಇನ್ನ ಜೋರೆ ಮಾಡೋ. ಪ್ರೈಸ್ ದ ಲಾರ್ಡ್. ಇನ್ನೊಂದು ಆವರ್ತಿ ನಿಮ್ಮ ಮಧ್ಯದಲ್ಲಿ ನಿಲ್ಲುವುದಕ್ಕೆ ದೇವರು ಕೊಟ್ಟಿದ್ದ ಕೃಪೆಗಾಗಿ ಸ್ತೋತ್ರ. ನಾನು ಇವತ್ತು ನಿಮ್ಮೊಂದಿಗೆ ಮಾತಾಡಕ್ಕೆ ಇಷ್ಟಪಡೋ ವಿಷಯ ನಂಬಿಕೆ ಬಗ್ಗೆ. ಅದಾയത് ನಂಬಿಕೆಯಿಂದಲೇ ದೇವರ ಮಕ್ಕಳಾಗುವುದಕ್ಕೆ ಸಾಧ್ಯವಾಗುತ್ತೆ. ನಂಬಿಕೆಯಿಂದಲೇ ದೇವರ ಮಕ್ಕಳಾಗುವುದು. ನಮಗೆ ಒಂದು ವಾಕ್ಯ ನೋಡೋಣ. ಯೋಹನ್ನಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯ. ಯಾರು ಆತನನ್ನು ಅಂಗೀಕರಿಸಿದರು, ಯಾರು ಆತನನ್ನು ಅಂಗೀಕರಿಸ್ತಾ ಇದೆಯೋ, ಅಂದರೆ ಆತನ ಹೆಸರಲ್ಲಿ ನಂಬಿಕೆ ಇಟ್ಟರು, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ಹಲ್ಲೆಲೂಯಾ. ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದು. ಪ್ರಿಯ ಮಕ್ಕಳೇ, ಯೇಸು ಕ್ರಿಸ್ತನೇ ನಾವು ಏನ್ ಮಾಡಬೇಕು? ಹೃದಯದಲ್ಲಿ ಅಂಗೀಕಾರ ಮಾಡ್ಕೋಬೇಕು. ನಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನೇ ಅಂಗೀಕಾರ ಮಾಡಬೇಕು. ಅಂದರೆ ಯೇಸು ಕ್ರಿಸ್ತನಲ್ಲಿ ಏನಿಡಬೇಕು? ನಂಬಿಕೆ ಇಡಬೇಕು. ನಂಬಿಕೆ ಇಡನೆ ಯಾಕೆ? ಯೇಸು ನನ್ನ ಪಾಪಕ್ಕಾಗಿ, ನನ್ನ ರೋಗಕ್ಕಾಗಿ, ನನ್ನ ಶಾಪಕ್ಕಾಗಿ ಒಂದು ತೊಟ್ಟು ರಕ್ತವಿಲ್ಲದ ನಮಕ್ಕಾಗಿ ಸುರಿಸಿ ಸತ್ತು ಉಣಲ್ಪಟ್ಟು 3ನೇ ದಿನ ಎದ್ದು ಬಂದು ಇವತ್ತು ಜೀವಿಸುವ ದೇವರನ್ನ ನಾವೇನ್ ಮಾಡಬೇಕು? ನಂಬಿಕೆ ಇಡಬೇಕು. ಆ ನಂಬಿಕೆ ನಿನಗಿದೆಯಾ? ಆ ನಂಬಿಕೆ ನಿನಗಿದೆಯಾ? ನಂಬಬೇಕು. ಯೇಸು ನನಗಾಗಿ ಸಿಲುಬೆಯಲ್ಲಿ ಒಂದು ತೊಟ್ಟು ರಕ್ತವಿಲ್ಲದ ಸುರಿಸಿದು. ಆ ಯೇಸುನಿಗಾಗಿ ನಾನು ಏನ್ ಮಾಡಿದು, ಏನ್ ಕೊಟ್ಟಿದ್ದು? ನೀ ಯೋಚನೆ ಮಾಡು. ನಿನ್ನೆ ತನ್ನೆ, ನನ್ನೆ ತನ್ನೆ ದೇವರಿಗೆ ಏನ್ ಮಾಡಬೇಕು? ಸಮರ್ಪಣೆ ಮಾಡಬೇಕು. ನಮಗೆ ನಂಬಿಕೆಯಲ್ಲಿ ಹಣ ಎಲ್ಲ ವಿಷಯ ನಡೆಯಕ್ಕಾಗತ್ತೆ. ನಂಬಿದ ಒಂದು ವ್ಯಕ್ತಿಯ ನಮಗೆ ನೋಡೋಣ. ಆದಿಕಾಂಡ 22ನೇ ಅಧ್ಯಾಯ 2ರಿಂದ 5ನೇ ವಾಕ್ಯ. ಆದಿಕಾಂಡ 22ನೇ ಅಧ್ಯಾಯ 2ರಿಂದ 5ನೇ ವಾಕ್ಯ. ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನ ನೋಡೋ. ಯೇಸು ಸ್ವಾಮಿ ಒಂದು ವ್ಯಕ್ತಿಗೆ ಹೇಳ್ತಾ ಇದೆ, ಅಬ್ರಹಾಮನಿಗೆ ಹೇಳ್ತಾ ಇದೆ, ನಿನಕ್ಕೆ ಪ್ರಿಯನಾದ. ಯಾಕನ್ನೋ ಹಾಗೆ ಹೇಳ್ತಾ ಇದೆ, 100ನೇ ವಯಸ್ಸಿನಲ್ಲಿ ಅವನಿಗೆ ಒಂದು ಮಗುವಿನೇ ಕೊಟ್ಟಿದ್ದದು. ಆ ಮಗು 100ನೇ ವಯಸ್ಸಿನಲ್ಲಿ ಒಂದು ಮಗುವಿನೇ ಕೊಡುವಾಗ ಆ ಮಗನ ಮೇಲೆ ಆ ತಂದೆ ತಾಯಿಗೆ ಎಷ್ಟು ಪ್ರೀತಿ ಇರ್ಬೋದು. ಎಷ್ಟು ಪ್ರೀತಿ ಎಂದು പറഞ്ഞാൽ ಅದು ಹೇಳಕ್ಕಾಗೋದಿಲ್ಲ. ಅಷ್ಟು ಪ್ರೀತಿ ಇದೆ. ಅಷ್ಟು ನಿನಕ್ಕೂ ಪ್ರಿಯನಾದ ಒಬ್ಬನೇ ಮಗನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನ ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು. ಅಯ್ಯೋ, ನಾನು ನೀನು ಹಣೆ ಏನ್ ಮಾಡ್ತತೆ? ಇನ್ನೊಂದು ಸಾರಿ ದೇವರ ಮಾತಾಡ್ತೋ ನೋಡೋಣ, ಇನ್ನೊಂದು ಸಾರಿ ಮಾತಾಡ್ತೋ ನೋಡೋಣ ನಾವು ಯೋಜನೆ ಮಾಡ್ತತೆ. ಪಕ್ಷೆ ಅವನು ಏನು ಯೋಜನೆ ಮಾಡಿಲ್ಲ. ಅವನ್ ಬೆಳಿಗ್ಗೆ ಜಾವ ಎದ್ದು 2 ಕೆಲಸಗಾರ ಕರ್ಕೊಂಡಿದ್ದು, ಕತ್ತೆ ಜೋಡಿಸಿದ್ದು, ಕಟ್ಟಿ ಎಲ್ಲ ಜೋಡಿಸಿ ಕತ್ತ ಮೇಲೆ ಹಾಕಿ 2 ಬಾಲ್ಯಕಾರವಾಗಿ ಹಾಗೆ ನಡೆದು ಹೋಗ್ತಾ ಇದೆ. ನಡೆದು 3 ದಿನ ದೂರ ನಡೆದು ಹೋಗುವಾಗ, ನಾನು ನಿನ್ನೆ ತೋರ್ಸಕ್ಕಿರುವಾಗ ಮೋರಿಯ ದೇಶದಲ್ಲಿ ಹೋಗು, ನಾನು ನಿನ್ನೆ ಅಲ್ಲಿ ತೋರ್ಸಿನ ದೇಶದಲ್ಲಿ ನೀನೇ ಅರ್ಪಣೆ ಮಾಡಬೇಕು ಅಂತ ಹೇಳಿದು. ಅದೇ ಥರ ಹಾಗೆ 3 ದಿನ ನಡೆದು ಹೋಗುವಾಗ ಅವನ್ ಮೋರಿಯ ದೇಶದಲ್ಲಿ ಹೋಗಿ ನೋಡುವಾಗ ಬೆಟ್ಟ ನೋಡ್ತಾ ಇದೆ. ಆ ಬೆಟ್ಟ ಕೆಳಗಡೆ ಏನ್ ಮಾಡಿದು? ಕೆಲಸಗಾರ ನಿಲ್ಸಿಬಿಟ್ಟಿಟ್ಟೆ, ಅವನ ಬಾಲ್ಯಕಾರ್ಯ ನಿಲ್ಸಿಬಿಟ್ಟು ಕತ್ತೆಯಲ್ಲಿ ನಿಲ್ಸಿಟ್ಟೆ. ಕಟ್ಟಿಯ ತಗೊಂಡು ಮಗನ ಬೆನ್ನ ಮೇಲೆ ಕೊಟ್ಟಿ ತಂದೆ ಮಗನು ಬೆಟ್ಟ ಹತ್ತುತ್ತಾ ಇದೆ. ಬೆಟ್ಟ ಹತ್ತಿ ಹೋಗುವಾಗ ಮಗನ್ ಹೇಳ್ತಾ ಇದೆ, ಇಸಾಕನು ಬೆಂಕಿಯು ಕಟ್ಟಿಗೆಯು ಉಂಟು. ಬೆಂಕಿಯು ಕಟ್ಟಿಗೆ ಇದೆ ಉಂಟು, ಬೆಂಕಿಯು ಕತ್ತಿಯು ಉಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿಯಲ್ಲಿ ಎಂದು ಕೇಳಿ. ಹೋಮಕ್ಕೆ ಬೇಕಾಗುವ ಕುರಿಯಲ್ಲಿ ಇದೆ ಅಪ್ಪನಿಗೆ ಹೇಳ್ತಾ ಇದೆ. ಅವಾಗ ಅಪ್ಪನ ಏನ್ ಹೇಳ್ತಾ ಇದೆ ನೋಡು. ಅಬ್ರಹಾಮನು ಮಗನೇ ಹೋಮಕ್ಕೆ ಬೇಕಾದ ಕುರಿಯನ್ನ ದೇವರೇ ಒದಗಿಸು. ಹಲ್ಲೆಲೂಯಾ. ಹೋಮಕ್ಕೆ ಬೇಕಾಗುವ ಕುರಿಯನ್ನು ದೇವರೇ ಒದಗಿಸುತ್ತೆ. ಯಾರಿಗೆ ಸಿಗುತ್ತೆ ಮಗಳೇ ಅಷ್ಟು ನಂಬಿಕೆ? ಎಷ್ಟು ನಂಬಿಕೆ ನೋಡು. ಹೋಮಕ್ಕೆ ಬೇಕಾಗುವ ಕುರಿಯನ್ನು ದೇವರೇ ಒದಗಿಸಿ ಕೊಡ್ತತೆ. ಹಾಗೆ ಹೇಳಿ ಬೆಟ್ಟ ಹತ್ತಿ
ಇಬ್ಬರು ಅಲ್ಲಿ ಹೋಗಿ ಯಾಗ ಬೀಡವೆಲ್ಲ ರೆಡಿ ಮಾಡಿದ್ದು, ಯಾಗ ಬೀಡವೆಲ್ಲ ರೆಡಿ ಮಾಡಿ ಕಟ್ಟಿಗೆ ಜೋಡಿಸಿದು. ಕಟ್ಟಿಯೆಲ್ಲ ಜೋಡಿಸಿಟ್ರೆ ಆ ಮಗನಿಗೆ ಹೇಳ್ತಾ ಇದೆ, ಮಗನೇ ನಿನ್ನೆ ಹೋಮಯಾಗ ಮಾಡಕ್ಕೆ ದೇವರಿಗೆ ಹೇಳಿದದ್ದ. ಬೇರೆ ನಮ್ಮ ಮಕ್ಕಳು ಬಿಡ್ತತ? ಈ ಕಾಲ ಮಕ್ಕಳು ಬಿಡ್ತತ? ಬಿಡೋದಿಲ್ಲ. ಬೇಕೆ ಅಪ್ಪನೇ ದಬ್ಬಿ ಆ ಬೆಟ್ಟ ಮೇಲೆನೆ ಕೆಳಗ ದಬ್ಬಿ ಬಿಡ್ತತೆ. ನೀನು ಅನ್ನೇ ಕಡಿಯಕ್ಕೆ ಹೋಗ್ತಾ ಇದೀಯ. ಅವನ್ ಅನುಸರಣೆ ಉಳ್ಳ ಮಗನಾಗಿ, ದೇವರು ಕೊಟ್ಟಿದ್ದ ಮಗನ ಅನುಸರಣೆ ಉಳ್ಳ ಮಗನಾಗಿ ಅಪ್ಪನ ಮಾತಿನ ಪ್ರಕಾರ ಕಟ್ಟಿಯ ಮೇಲೆ ಅವನೇ ಕೈ ಗಾಲು ಗಟ್ಟಿ ಅಲ್ಲೇ ಮಲಸಿದು. ಚಾಕು ಕೈನಲ್ಲಿ ತಗೊಂಡಿದ್ದ ತಕ್ಷಣವೇ ಅಬ್ರಹಾಮೇ ಅಬ್ರಹಾಮೇ ಬಾಲಂಡ ಮೇಲೆ ಕೈ ಹಾಕಬಾರ್ದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಮ್ಮ ದೇವರು ಯಾರು ಮಕ್ಕಳೇ? ನಮ್ಮ ದೇವರು ಜೀವಿಸುವ ದೇವರು. ನಿನ್ನೆ ಪರೀಕ್ಷೆ ಮಾಡಿದದ, ಅಬ್ರಹಾಮನೇ ಪರೀಕ್ಷೆ ಮಾಡಿದ. ಅವನ್ ನನ್ನೇ ಪ್ರೀತಿ ಮಾಡ್ತಾ ಇದೆಯಾ? ಅವನ್ ಮಗನೇ ಪ್ರೀತಿ ಮಾಡ್ತಾ ಇದೆಯೋ? ಅದು ಅಬ್ರಹಾಮ ಆರೇ ಪ್ರೀತಿ ಮಾಡಿದೆ, ದೇವರನ್ನೇ ಪ್ರೀತಿ ಮಾಡಿದೆ. ದೇವರ ಮಾತಕ್ಕೂ ವಿಧೇಯನಾಗಿ ನನಗೆ ಈ ಮಾತು ಹೇಳಿದೆ, ನೀ ಮಾಡ್ತಾ ಮಾಡೋದಿಲ್ಲ, ನಾನೇ ಮಾಡೋದಿಲ್ಲ. ಪಿನ್ನ ನಿಮ್ಮ ವಿಷಯ ಯಾಕ? ನಾನು ಮಾಡೋದಿಲ್ಲ. ದೇವರೇ ನೀ ಬೇಕೇ ತಗೋ, ನಾನೇ ಮಾಡೋದಿಲ್ಲ ಅಂತ ಹೇಳ್ತೀನಿ. ಅದೇ ಥರ ಅವನು ಆವಾಗ ನೋಡು ಕತ್ತಿ ಕೈಲಿಟ್ಟು ದೇವರ ಆಕಾಶವಾಣಿ ಆಯ್ತು. ಆಕಾಶವಾಣಿ ಆಯ್ತು ತಕ್ಷಣವೇ ಬಾಲಂಡ ಮೇಲೆ ಕೈ ಹಾಕಬಾರ್ದು ಅಂತ ಹೇಳಿದ ತಕ್ಷಣವೇ ಮೇ ಮೇ ಒರಾಟು ಕೊಟ್ಟನ್. ನೋಡು ಅಲ್ಲಿ ಏನ್ ಮಾಡ್ತಾ ಇದೆ? ಪೊದೆಯಲ್ಲಿ, ಕೊಂಬಿನಲ್ಲಿ ಪೊದೆಯಾಗಿ ಸುತ್ತಿ ಹಿಂಗೆ ಮಲ್ಕೊಂಡು ಕೂವಾಡ್ತಾ ಇದೆ. ಮಕ್ಕಳೇ, ನೀನು ಕಾಯಲಾಗಿ ಇಲ್ಲಿ ಬಂದಿರ್ಬೋದು, ದೆವಕಾಟೆಯಲ್ಲಿ ಬಂದಿರ್ಬೋದು, ಮನಸ್ಸಿನ ನೋವಾಗಿ ನೀ ಇಲ್ಲಿ ಬಂದಿರ್ಬೋದು. ನೀನು ಇವತ್ತು ನಿನಗೆ ಬಿಡುಗಡೆ ಆಗಿಲ್ಲ ಈಗಲೂ, ಸ್ವಲ್ಪ ದಿನ ಆಮೇಲೆ ಬಿಡುಗಡೆ ಆಗುತ್ತೆ. ನೀ ಕಾಯಬೇಕು, ನೀ ಕಾದುಕೊಂಡಿರಬೇಕು. ಅಲ್ಲಿ ಏನು ಸಿಕ್ಕಿದು? ಒಂದು ಆಟುಗೊಟ್ಟನೆ ಸಿಕ್ಕಿದು. ಮಗನೇ ಏನು ಮಾಡಿದವು? ಅಪ್ಪ ಬಿಚ್ಚಿಬಿಟ್ಟು ತಂದೆ ಮಗನಿಗೆ ಹೋಗಿ ಅದನ್ನೇ ಹಿಡ್ಕೊಂಡು ಬಂದ. ಮಗನ ಮೈ ಮೇಲೆ ಬೀಳಂಗೆ ಚಾಕು ಎಲ್ಲಿ ಬಿದ್ದಿದ್ದು? ಆಟುಗೊಟ್ಟನ ಮೇಲೆ ಬಿದ್ದಿದ್ದು. ಆಟುಗೊಟ್ಟನ ಮೇಲೆ ಬೀಳುವಾಗ, ಟಗರಿನ ಮೇಲೆ ಬೀಳುವಾಗ ಮಗನ ಏನ್ ಮಾಡಿದು? ನಗುತ್ತಾ ಇದ್ದಿದ್ದು. ಅವನ ಹೆಸರನ್ನ ಅರ್ಥಮೇ ನಗುನ, ಲಾಫಿ. ಯಾಕೆ? ಇಸಾಕನ ಮಾತಿನ ಅರ್ಥಮೇ ನಗು. ಅವನ್ ನಗುತ್ತಾ ಇದ್ದಿದ್ದು. ಪ್ರಿಯ ಮಕ್ಕಳೇ, ಈ ಕೆಳಗಡೆ ಇರೋರಿಗೆ ಅಬ್ರಹಾಮ್ ಏನ್ ಹೇಳಿ ಬಂದಿದೆ? ನಾನು ನನ್ನ ಮಗನು ಹೋಗಿ ಆರಾಧನೆ ಮಾಡಿ ಬರ್ತೀನಿ. പക്ഷെ ಒಂದು ವಿಷಯ, ಎಬ್ರಿಯ 11:19 ವಾಕ್ಯ ಓದು ಮಗ. ತನ್ನ ಮಗನು ಸತ್ತರು ದೇವರು ಅವನನ್ನ ಬದುಕಿಸಿ ಸಮರ್ಥನಾಗಿದ್ದಾನೆಂದು ತಿಳುಕೊಂಡನು ಮತ್ತು ಸತ್ತವರೊಳಗಿಂದಲೇ ಜೀವಿತನಾಗಿ ಬಂದವನಂತೆ ಅವನನ್ನ ಹೊಂದಿದನು. ಹಲ್ಲೆಲೂಯಾ. ಅಬ್ರಹಾಮನಿಗೆ ಗೊತ್ತು, ನಾನು ನನ್ನ ಮಗನೇ ಕಡಿದು ಬೆಂಕಿ ಮಾಡಿ ಬೂದಿ ಮಾಡ್ತೀನಿ. പക്ഷേ ಅವನಿಗೆ ನಂಬಿಕೆ ಇದೆ, ಆ ಬೂದಿಯಿಂದ ನನಗೆ ಮಗನೇ ದೇವರು ಕೊಡ್ತತೆ. ಕೊಟ್ಟಿಲ್ಲೇ ಅಬ್ರಹಾಮ್ ಅಲ್ಲಿಂದ ಹೋಗೋದಿಲ್ಲ, ದೇವರು ಕೊಡ್ತತೆ. ಬೂದಿಯಿಂದ ಮಗನೇ ಕೊಡಕ್ಕೆ ಶಕ್ತವಾನಾണ് ದೇವರನ್ನು ಅಬ್ರಹಾಮನಿಗೆ ನಂಬಿಕೆ ಇರಿದದು. ಅವನ್ ಸತ್ತವನಂಗೆ ಆಯ್ತು. ಸತ್ತನಂಗೆ ಆಮೇಲೆ ಲಾಸರ್ ಎದ್ದು ಬಂದಿದ್ದಾಗೆ ಅವನ್ ಎದ್ದು ಬಂದಿದ್ದಾನ. ಯಾರೇ? ಇಸಾಕನ ಎದ್ದು ಬಂದಿದ್ದಾನ. ನಮ್ಮ ದೇವರು ಯಾರು ಮಕ್ಕಳೇ? ನಮ್ಮ ದೇವರಲ್ಲ. ಸತ್ಯವಾದ ಏನು ಹೇಳಿದೆಯಾ? ಒಂದುವಿಲ್ಲ. ಅವರೇ ಏನು ಹೇಳಿದೆ? ಅಬ್ರಹಾಮ್ ಏನು ಅವರಿಗೆ ಹೇಳಿದೆ? ಕೆಳಗಡೆ ನಿಲ್ಲವರಿಗೆ, ನಾನು ನನ್ನ ಮಗನಿಗೆ ಹೋಗಿ ಆರಾಧನೆ ಮಾಡಿ ತಿರುಗಿ ಬರ್ತೀನಿ ಅಂತ ಹೇಳಿದೆ. ಆ ಆರಾಧನೆ ಪ್ರಕಟಣೆ 4ನೇ ಅಧ್ಯಾಯ 11ನೇ ವಾಕ್ಯ, 10-11. ಪ್ರಕಟಣೆ 4ನೇ ಅಧ್ಯಾಯ 10-11 ವಾಕ್ಯ ಓದು ಮಗ. ಆ 24 ಮಂದಿ ಹಿರಿಯರು ಸಿಂಹಾಸನ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು, ನಿಲ್ಲ ಮಗ, ನಿಮ್ಕ ஒரு ಅಲ್ಲಲಿಯಾಗ ಹೇಳಕ್ಕೆ ನಿಮಗೆ ಬೇಜಾರವ. 24 ಹಿರಿಯರು ಯೇಸು ಕ್ರಿಸ್ತನ ಮುಂದೆ ಕಿರೀಡಕ್ಕೆ ಹಾಕಿ ಹಿಂಗೆ ನಿಲ್ಲ ಕಲ್ಲು ಅವರು ಹೋಯ್ತದೆ. ಆ ಕಿರೀಡವೆಲ್ಲ ಕೆಳಗಾಕಿ ಅವ್ರು ಏನ್ ಮಾಡ್ತಾ ಇದ್ದಿದ್ದು? ದೇವರನ್ನೇ ಆರಾಧನೆ ಮಾಡಕ್. ನಾವಿಲ್ಲಿ ಯಾತಕ್ಕೆ ಬಂದಿದೆ? ದೇವರನ್ನೇ ಆರಾಧನೆ ಮಾಡಕ್ ಬಂದಿದೆ. ಓದು ಮಗ.
ಸಿಂಹಾಸನ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ಪಾದಕ್ಕೆ ಬಿದ್ದ, ತಮ್ಮ ಕಿರೀಟಗಳನ್ನ ಸಿಂಹಾಸನ ಮುಂದೆ ಹಾಕಿ ತನ್ನ ಕಿರೀಟಗಳನ್ನು ಸಿಂಹಾಸನ ಮುಂದೆ ಇಟ್ಟ, ಕರ್ತನೇ ನಮ್ಮ ದೇವರೇ, ಕರ್ತನೇ ನನ್ನ ದೇವರೇ, ನೀನು ಪ್ರಭಾವ ಮಾನ ಓ, ಬಲಗಳನ್ನು ನೀನು ಹೊಂದುವುದಕ್ಕೆ ಪ್ರಭಾವ ಯೋಗ್ಯನಾಗಿದ್ದೀ. ಮಾನ ಮಹಿಮೆ ಎಲ್ಲ ಹೊಂದಿದವನು, ಆ, ಸಮಸ್ತವನ್ನ ಸೃಷ್ಟಿಸಿದ ಸಮಸ್ತವನ್ನು ಸೃಷ್ಟಿ ಮಾಡಿದ ದೇವರೇ, ಆ, ಎಲ್ಲವನ್ನ ಚಿತ್ತದಿಂದಲೇ ಇದ್ದವು, ಎಲ್ಲ ನಿನ್ನ ಚಿತ್ತದಂದರೆ ನಡೀತಾ ಇದೆ, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಆ, ಎಂದು ಹೇಳುತ್ತಾ ಆ, ಯುಗ ಯುಗಾಂತರಗಳಲ್ಲಿಯೂ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವ ಆತನನ್ನು ಆರಾಧಿಸುತ್ತಾರೆ. ಜೀವಿಸುವ ಆತನನ್ನು ಆರಾಧಿಸ, ಸತ್ತ ದೇವರನ್ನೇ ಅಲ್ಲ, ಜೀವಿಸುವ ದೇವರನ್ನೇ. ನಮ್ಮ ಯೇಸು ಮಣ್ಣು ಪಾಲಾಗಿ ಹೋಗಿಲ್ಲ, ನಮ್ಮ ಯೇಸು ಜೀವಿಸ್ತಾ ಇದೆ. ಆ ಜೀವಿಸುವ ದೇವರನ್ನೇ ನಾವು ಆರಾಧನೆ ಮಾಡಕ್ಕಾಗಿ ಇಲ್ಲಿ ಬಂದಿದೆ. ನೀ ಚಪ್ಪಾಳೆ ಹೊಡೆದು ದೇವರನ್ನೇ ಆರಾಧನೆ ಮಾಡು. ನಮ್ಮ ದೇವರು ಜೀವಿಸುವ ದೇವರು, ಆ ದೇವರನ್ನೇ ಎಲ್ಲರೂ ಸೇರಿ ಆರಾಧನೆ ಮಾಡಬೇಕು. ಆರಾಧನೆಗೆ ಯೋಗ್ಯನಾಗಿ ಒರುವನು ಯಾರು? ಯೇಸು. ಯೇಸು ಅല്ലാದೆ ಸ್ತುತಿಗೆ ಯೋಗ್ಯನಾಗಿ ಒರುವನು ಯಾರು? ಯೇಸು. ಆ ಯೇಸು ಅല്ലാದೆ ಬೇರೆ ದೇವರಿಲ್ಲ ಮಕ್ಕಳೇ, ದೇವರಿಲ್ಲ. ಜೀವಿಸುವ ದೇವರು, ಸತ್ಯ ದೇವರು, ಆಕಾಶ ಭೂಮಿ ಸೃಷ್ಟಿ ಮಾಡಿದ ದೇವರು, ನಿನ್ನೆ ಸೃಷ್ಟಿ ಮಾಡಿದ ದೇವರು, ಸಕಲವು ಸೃಷ್ಟಿ ಮಾಡಿದ ದೇವರಾണ് ನಮ್ಮ ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತನೇ ಆರಾಧನೆ ಮಾಡಕ್ಕಾಗಿಯಾണ് ನಾವಿಲ್ಲಿ ಬಂದಿದ್ದೇವೆ. ನಾವು ಹೆಂಗೆ ಆರಾಧನೆ ಮಾಡಬೇಕು? ನಿದ್ರೆ ಮಾಡಿಕೊಂಡು ಆರಾಧನೆ ಮಾಡಂಗಿಲ್ಲ. ಹೆಂಗೆ ಆರಾಧನೆ ಮಾಡಬೇಕು? ನಿನ್ನ ಶರೀರ ಆತ್ಮ ಪ್ರಾಣ ದೇವರಿಗೆ ಸಮರ್ಪಿಸಿ ನೀ ಏನ್ ಮಾಡಬೇಕು? ದೇವರನ್ನೇ ಆರಾಧನೆ ಮಾಡಬೇಕು. ಕಲ್ಲಿನ ಕಂಬ ನಿಲ್ಲಿನಂಗೆ ನೀನು ನಿಂತುಕೋಬಾರ್ದು. ಯಥಾರ್ಥವಾಗಿ ನಿನ್ನ ಶರೀರ ಆತ್ಮ ಪ್ರಾಣ ದೇವರಿಗೆ ಸಮರ್ಪಿಸಿ, ದೇವರೇ ನಾನು ನಿನ್ನೆ ಆರಾಧನೆ ಮಾಡಕ್ಕೆ ಬಂದಿದೆ, ನಿನ್ನ ಕೃಪೆಗಳಲ್ಲಿ ಮರಗಳಲ್ಲಿ ನನ್ನನ್ನು ತುಂಬಿಸು, ನಿನ್ನ ಮಹಿಮೆ ಇಳಿದು ಬರಬೇಕು, ನಿನ್ನ ಶಕ್ತಿ ಇಳಿದು ಬರಬೇಕು. ದೇವರೇ ನನ್ನ ಸಂಪೂರ್ಣವಾಗಿ ನಿನಗೆ ಸಮರ್ಪಿಸ್ತೀನಿ. 24 ಮೂಪನ್ಮಾರ ಅವರ ಕಿರೀಟವೆಲ್ಲ ಕೆಳಗಡೆ ಹಾಕಿ ದೇವರ ಮುಂದೆ ಹೆಂಗೆ ಆರಾಧನೆ ಮಾಡಿದ್ವು, ಅದೇ ಥರ ನಾವು ಆರಾಧನೆ ಮಾಡೋಕ್ಕಾಗಿ ಒಂದು ದಿನ ಹೋಗುತ್ತೆ. ಯಾವ ಗಳಿಯಲ್ಲಿ ಇನ್ನು ಗೊತ್ತಿಲ್ಲ, ಯಾವ ನಿಮಿಷವನ್ನು ಗೊತ್ತಿಲ್ಲ, ಯಾವ ಗಳಿಯಲ್ಲಿ ಆಯಾಲು ಯಾವ ನಿಮಿಷವಾಯಾಲು ನಾವು ನಮ್ಮ ಪಂಚದೆ ಹೋಗಿ ನಾವು ಆರಾಧನೆ ಮಾಡಬೇಕು. ಅಲ್ಲೇ ಇಲ್ಲಿ ಆರಾಧನೆ ಮಾಡತ್ತವ್ರೆ ಅಲ್ಲಿ ಹೋಗಿ ಹೆಂಗೆ ಆರಾಧನೆ ಮಾಡ್ತತೆ? ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಇಲ್ಲೇ ಪ್ರಾಕ್ಟೀಸ್ ಮಾಡ್ಕೋ, ಇಲ್ಲೇ ದೇವರನ್ನೇ ಆರಾಧನೆ ಮಾಡಿ ಕಲಿ. ಆವಾಗ ನಾವು ಎಲ್ಲಿ ಹೋಗ್ಬೇಕು? ಸ್ವರ್ಗ ರಾಜ್ಯದಲ್ಲಿ ಹೋಗಿ ದೇವರ ಚದೆಯಲ್ಲಿ ನಾವು ನಿಗಳಲ್ಲಿ ಹೋಗಿ ಕಾಲು ಮೇಲೆ ಕಾಲು ಹಾಕಿ ಕುತ್ಕೊಳ್ಳೋವನ್ನು ಯೋಧನೆ ಮಾಡಬೇಡ. 24 ಗಂಟೆ ದೇವರನ್ನೇ ಆರಾಧನೆಯ ನಮ್ಮ ಕೈಯಿಂದ ಹೊಟ್ಟೆ ಹಸುವೆ ಇಲ್ಲ, ಬಾಯಾರಿಕೆ ಇಲ್ಲ, ಯಾವುದೂ ಇಲ್ಲ. ಎಲ್ಲರೂ ಒಂದೇ ಒಂದೇ ರೀತಿಯಲ್ಲಿ ನಿಂತುಕೊಂಡು ದೇವರನ್ನೇ ಆರಾಧನೆ ಮಾಡ್ತತೆ. ದೇವರನ್ನೇ, ಆ ಮಹಿಮೆಯುಳ್ಳ ದೇವರನ್ನೇ, ಆ ಶಕ್ತಿಯುಳ್ಳ ದೇವರನ್ನೇ, ಸಗಲು ಸೃಷ್ಟಿ ಮಾಡಿದ ದೇವರನ್ನೇ, ನಿನ್ನೆ ಸೃಷ್ಟಿ ಮಾಡಿದ ದೇವರನ್ನೇ ನಾವೇನು ಮಾಡ್ತಾ ಇದೆ? ಆರಾಧನೆ ಮಾಡಕ್ಕೆ ಹೋಗ್ತಾ ಇದೆ. ಇನ್ನೊಂದು ವಾಕ್ಯ ಓದು ಮಗ, ಕೀರ್ತನೆ 149 3-4 ವಾಕ್ಯ. 149 3-4 ವಾಕ್ಯ. ಕುಣಿಯುತ್ತಾ ಆತನ ನಾಮವನ್ನ ಕೀರ್ತಿಸಲಿ. ಹಲ್ಲೆಲೂಯಾ. ನೀನ್ ಹೆಂಗೆ ದೇವರನ್ನೇ ಆರಾಧನೆ ಮಾಡಬೇಕು? ಕಲ್ಲಿನ ಕಂಬ ನಿಲ್ದಂಗೆ ಆರಾಧನೆ ಮಾಡಬೇಕಾ? ಹೆಂಗೆ ಆರಾಧನೆ ಮಾಡಬೇಕು? ಕುಣಿಯುತ್ತ ನೃತ್ಯ ಮಾಡಿಕೊಂಡೆ, ಚಪ್ಪಾಳೆ ಹೊಡೆದೆ, ಕಿನ್ನರಿಯೊಡನೆ ಎಲ್ಲ ವಾದ್ಯ ಘೋಷಗಳೋಡುಗೂಡೆ ನಾವೇನ್ ಮಾಡಬೇಕು? ದೇವರನ್ನೇ ಆರಾಧನೆ ಮಾಡಬೇಕು. ಓದು ಮಗ. ದಮ್ಮಡಿ ಕಿನ್ನರಿಗಳಿಂದ ಆತನನ್ನು ಭಜಿಸಲಿ. ಹಲ್ಲೆಲೂಯಾ. ತಮ್ಮಡಿ ಕಿನ್ನರಿಗಳಿಂದ ನಮ್ಗೆ ಅದೊಂದು ಇಲ್ಲ. ನಾವು ಅದಕ್ಕೆ ಏನು ಮಾಡಬೇಕು? ಕೈ ಚಪ್ಪಾಳೆ ಹೊಡೆದಬೇಕು. ಇಲ್ಲಿ ಡ್ರಮ್ ಸೆಟ್ ಇದೆ, ಕಾಶಿಯೋ ಇದೆ, പിന്നെ ಗಿಟಾರ್ ಇದೆ, ಎಲ್ಲವಿದೆ. പക്ഷേ 2 ಕೈಗಳು ಓಡಿದೆ ದೇವರನ್ನ ಶರೀರ ಆತ್ಮ ಪ್ರಾಣ ದೇವರಿಗೆ ಸಮರ್ಪಿಸಿ ನಾವೇನ್ ಮಾಡಬೇಕು? ದೇವರನ್ನೇ ಆರಾಧನೆ ಮಾಡಬೇಕು. ಓದು ಮಗ. ಯೆಹೋವನು ತನ್ನ ಪ್ರಜೆಗೆ ಪ್ರಸನ್ನನಾದನು, ದೀನರನ್ನ ರಕ್ಷಣೆಯಿಂದ ಭೂಷಿಸುತ್ತಾನೆ. ದೀನರನ್ನೇ ರಕ್ಷಣೆಯಿಂದ ಭೂಷಿಸುತ್ತಾನೆ. ನಮಗೆ ರಕ್ಷಣೆ ಎಂಬ ಬಟ್ಟೆ ದೇವರು ಕೊಡ್ತತೆ. ಆ ರಕ್ಷಣೆ ಎಂಬ ಬಟ್ಟೆ ನಮಗೆ ಸಿಕ್ಕುವಾಗ ಅಯ್ಯಪ್ಪ, ಆ
ರಕ್ಷಣೆ ಎಂಬ ಬಟ್ಟೆ ಸಿಕ್ಕಿದವರನ್ನು ಚಪ್ಪಾಳೆ ಹೊಡೆದು ದೇವರನ್ನೇ ಸ್ತುತಿ ಮಾಡು. ಆ ರಕ್ಷಣೆ ಎಂಬ ಬಟ್ಟೆ, ಆ ಬಟ್ಟೆ ನೀವೇನ್ ಮಾಡಬಾರ್ದು, ಏನ್ ಮಾಡಬಾರ್ದು, ಚುಕ್ಕು ಕಲೆ ಯಾವ ಕೆಡುಕು ಮಾಡಬಾರ್ದು. ನೀನು ಸರಿಯಾಗಿ ಜೀವಿಸಿದೆ ಮಾತ್ರಮೇ ದೇವರು ನಿನ್ನೆ ಸ್ವೀಕಾರ ಮಾಡಕ್ಕೂ ದೇವರ ಸನ್ನಿಧಿಯಲ್ಲಿ ಹೋಗೋದಕ್ಕೂ ಆಗುತ್ತೆ. ನಮ್ಮ ಜೋಸಫನಿಗೆ ಒಳ್ಳೆ ರಕ್ಷಣೆಯ ಬಟ್ಟೆ ಅವನಿಗೆ ಚಿಕ್ಕ ವಯಸ್ಸಿನಿಂದ ದೇವರು ಕೊಟ್ಟಿದ್ದ. ಆ ರಕ್ಷಣೆ ಬಟ್ಟೆ ಅವನು ಕಾಪಾಡಿದಕ್ಕೆ 13 ವರ್ಷ ಕಾರಾಗೃಹದಲ್ಲಿ ಸೆರೆಮನೆಯಲ್ಲಿ ಅವನ ಕಾಲ ಕಳೆದಿದ್ದು. ಎಂಗಿലും ಅವನೇ ದೇವರ ಆ 13 ವರ್ಷ ಅಲ್ಲಿ ಇರಿದಿದ್ದಲು ದೇವರ ಅವನೇ ಏನ್ ಮಾಡಿದು, ಮೇಲಕ್ಕೆತ್ತಿದು. ಪ್ರಿಯ ಮಕ್ಕಳೇ, ನಾವು ನಮ್ಮ ರಕ್ಷಣಾ ಬಟ್ಟೆ ಕಾಪಾಡ್ಕೋಬೇಕು. ಆ ರಕ್ಷಣೆ ಬಟ್ಟೆ ಕಾಪಾಡಿದೆ ಮಾತ್ರಮೇ ಯೇಸು ಕ್ರಿಸ್ತು ಬರುವಾಗ ನಮ್ಗೆ ಅವನ ಜೊತೆಯಲ್ಲೇ ಹೋಗಕ್ಕಾಗುತ್ತೆ. ನಿನ್ನ ಬಟ್ಟೆಯಲ್ಲಿ ಏನೇನು ಚುಕ್ಕೋ ಕಲೆಯೋ ಇದೆಯಲ್ಲ, ನೀ ಯಾರ ನನಗೆ ಗೊತ್ತಿಲ್ಲ, ನೀ ಯಾರು ನನಗೆ ಗೊತ್ತಿಲ್ಲ. ಪ್ರಿಯ ಮಕ್ಕಳೇ, ನಾವಿಷ್ಟು ವರ್ಷ ಬೈಬಲ್ ಬಿಡ್ಕೊಂಡು ಬಂದಿದ್ದದು, ಓಡಾಡಿದದು, ಪ್ರಾರ್ಥನೆ ಮಾಡಿದದು, ಆಮೇಲೆ ಕಾಣಿಕೆ ಹಾಕಿದು ಎಲ್ಲ ವ್ಯರ್ಥ. ನೀ ಯಥಾರ್ಥമായ ದೇವರನ್ನೇ ಕಂಡುಕೊಂಡು ಯಥಾರ್ಥವಾಗಿ ಜೀವಿಸಿದ ನಿನಗೆಲ್ಲಿ ಹೋಗಕ್ಕಾಗುತ್ತೆ, ಸ್ವರ್ಗ ರಾಜ್ಯದಲ್ಲಿ ಹೋಗಕ್ಕಾಗುತ್ತೆ. ಇನಿ ಒಂದು ವಾಕ್ಯ ಓದು ಮಗ. ಅಪೊಸ್ತಲ ಪ್ರವೃತ್ತಿ 16ನೇ ಅಧ್ಯಾಯ 25-26ನೇ ವಾಕ್ಯ ಓದು. ಅಪೊಸ್ತಲ ಪ್ರವೃತ್ತಿ 16ನೇ ಅಧ್ಯಾಯ 25-26. ಶೀಲನು ದೇವರಿಗೆ ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಹಲ್ಲೆಲೂಯಾ. ನಿಮ್ಗೆಲ್ಲ ಗೊತ್ತಿದ್ದ ವಿಷಯವಾಣ. ಪೌಲನು ಶೀಲನು ಅವರೇ ಕಾರಾಗೃಹದಲ್ಲಿ ಸೆರೆಮನೆಯಲ್ಲಿ ಹಾಕಿದ್ರು. ಯಾತಕ್ಕೆ ಹಾಕಿದೆ? ஒரு ಪಾವಪಟ್ಟ ಯಂಗ್ಸಿನ ಮೇಲೆ ದೆವ ಇರಿದಿದ್ದದ. ಆ ದೆವ ಬಿಡಿಸಿದಕ್ಕೆ ಅವಳಿಗೆ ಏನು ಗೊತ್ತಿಲ್ಲ, ಕಣಿ ಕೇಳಕ್ಕೆ ಬರೋದಿಲ್ಲ. ಕಣಿ ಅವಳೆಲ್ಲರಿಗೂ ಕಣಿ ಹೇಳ್ತಾ ಇದ್ದಿದ್ದು. ಎಲ್ಲರೂ ಕೈ ತಗೊಂಡೋಗಿ ಅವಳ ಕಣಿ ಎಲ್ಲ ಸೈತಾನ ಮಕ್ಕಳೇ, ಸೈತಾನ ಕಣಿ ಹೇಳದೆ. ಆ ಸೈತಾನ ಅವಳನ್ನು ಬಿಟ್ಟಬೋ ಸೈತಾನನ್ನು ಹೇಳಿದ ತಕ್ಷಣ ಅವಳ ಮೈ ಮೇಲೆ ಸೈತಾನಂಗ ಹೋಗಿಬಿಟ್ಟು ಅವಳಿಗೆ ಬಿನ್ನ ಕಣಿ ಹೇಳಕ್ಕೆ ಬರೋದಿಲ್ಲ. ದಯವಿಟ್ಟು ಆರ್ದಿ ಕೈ ತಗೊಂಡೋಗಿ ಯಾರ ಕೈಲಿ ಕೊಡಬಾರ್ದು. ಸೈತಾನು ಮಾತಾಡೋಣದೆ. ಆ ಸೈತಾನ ಆಮೇಲೆ ನೆನಕು ತೊಂದರೆ ಮಾಡ್ತದೆ. ಆ ಸೈತಾನ ಇವರು ಏನು ಮಾಡಿದು, ಓಡಿಸ್ಬಿಡುವಾಗ ಇವಳಿಗೆ ಕಡಿಗೆ ಹೇಳಕ್ಕೆ ಬರಲ್ಲ. ಇವಳಿಗೆ ದೊಡ್ಡ ಅಧಿಕಾರಿಗಳಿದೆ. ಅವರ ಹಣ ಒಬ್ರೊಬ್ಬರನ್ನೇ ನಿಯಮನ ಮಾಡೋದು, ನಿಲ್ಸೋದು, ಕುಂದ್ರಿಸೋದು ಎಲ್ಲ. ಅವರು ಬಂದಾಗ ಇವ್ರ ಕೈಲಿ ಒಂದು ಪೈಸೆ ಇಲ್ಲ, 1 ರೂಪಾಯಿ ಹೋಲು ಇಲ್ಲ. ಆಮೇಲೆ ಇವರಿಗೆ ಸಿಟ್ಟು ಬಂದು ಏನನ್ನು ಹೇಳುವಾಗ ಇಲ್ಲಿ ಇಬ್ಬರು ಹೋಗ್ತಾ ಇದೆಯಲ್ಲ, ಪೌಲನು ಶೀಲನು, ಅವರಿಬ್ಬರು ಸೇರ್ಕೊಂಡು ನನ್ನ ಮೇಲೆ ನಾನು ದೆವೆ ಬಿಡಿಸಿದ್ದು, ಅದಕ್ಕೆ ನನಗೆ ಕಣಿ ಕೇಳಕ್ಕೆ ಬರೋದಿಲ್ಲ. ಅವರೇ ಹೋಗಿ ಏನು ಮಾಡಿದ್ದು, ಅಯ್ಯೋ ರಮ್ಮ ಅನ್ನು ಬರೆದು ಒಡ್ಡಿಯದು, ಭಾಳ ಉಪದ್ರವ ಮಾಡಿ ರಕ್ತ ಸುರಿಸಿ ಆಮೇಲೆ ತಗೊಂಡೋಗಿ ಜೈಲ್ ಅಧಿಕಾರಿಗಳ ಕೈಯಲ್ಲಿ ಕೊಟ್ಟಿದ್ದು. എന്നിട്ട് ಅವರಿಗೆ ಏನು ಹೇಳಿದ್ದು, ಇವರೇ ಸಾಮಾನ್ಯ ರೂಮಿನಲ್ಲಿ ಹಾಕಬಾರ್ದು, ಒಳಗಡೆ ರೂಮಿನಲ್ಲಿ ಡೆಕೋಯಿಟ್ಸಿನಿ ಹಾಕನ್ನ ರೂಮಿನಲ್ಲಿ ಹಾಕು ಅಂತ ಹೇಳಿದ್ದು. ಅಲ್ಲೇ ತಗೊಂಡೋಗಿ ಕೈಯಲ್ಲಿ ಸರ್ಪಣಿ, ಕಾಲಿನಲ್ಲಿ ಸರ್ಪಣಿ ಎಲ್ಲ ಹಾಕಿ ಒಳಗಡೆ ರೂಮಿನಲ್ಲಿ ಹಾಕಿದ್ದು. ನಾನು ನೀನು ಹಣ ಏನು ಮಾಡ್ತತೆ, ನಾನು ದೇವರ ವಿಷಯದಲ್ಲಿ ನಾನು ದೆವ್ವ ಬಿಡಿಸಿದೆ, ದೇವರದಿ ಆರಾಧನೆ ಮಾಡೋಕ್ಕೆ ನಾನು ಹೋಯ್ತದಾನೆ, ದೇವರಿಗೆ ನನ್ನ ಬಿಡಿಸಕ್ಕಾಗೋದಿಲ್ಲ ಅನ್ನೋನ ಹೇಳ್ತತೆ. ಮಕ್ಕಳೇ, ನಿನ್ನೆ ಬಿಡಿಸಿದ ಅಲ್ಲಿ ಅಲ್ಪದ ನಡೆಯೋದಿಲ್ಲ. ಅದಕ್ಕೆ ದೇವರ ಸುಮ್ಮನೆ ಇರಿದಿದ್ದು. ಹಾಗೆ ಅವರಿಬ್ಬರು ಹೋಗಿ ಮಲ್ಕೊಂಡಿಲ್ಲ. ಅವರಿಬ್ಬರು ಏನು ಮಾಡಿದ್ದು, ಪ್ರಾರ್ಥನೆ ಮಾಡುವಾಗ ಅಲ್ಲಿ ಜೈಲಿನ ಎಲ್ಲ ಕೈದಿಗಳು ಕಿವಿ ಇಟ್ಟು ಕೇಳ್ತಾ ಇದ್ದಿದ್ದು, ಸತ್ತೆಯಿಂದ ಕೇಳ್ತಾ ಇದ್ದಿದ್ದು. ಕೇಳುವಾಗ ಒಳ್ಳೆ ಪ್ರಾರ್ಥನೆ ನಡೀತಾ ಇದೆ. ಪ್ರಾರ್ಥನೆ ಮುಗಿದ ತಕ್ಷಣವೇ ಅವರು ಏನು ಮಾಡಿದ್ದು, ಚಪ್ಪಾಳೆ ಹೊಡಿಯಕ್ಕಾಗೋದಿಲ್ಲ. ಇಲ್ಲಿ ಏನಿದೆ, ಸರ್ಪಣಿ ಇದೆ. ಈ ಇಬ್ಬರದಿ ಸರ್ಪಣಿಗಳು ಅಲ್ಲಿ ಇಲ್ಲಿ ಈ ಕಡೆ ಹೊಡೆದ ಹಿಂಗೆ ಹೊಡೆದ
ಹಾಡಾಡಿದು. ಎಲ್ಲ ಕೈದಿಗಳು ಎದ್ದು ಕುಂದು ಬಿಟ್ಟಿದ್ದು. ಅಷ್ಟು ಮನೋಹರമായി ಅವರು ಹಾಡಾಡುವಾಗ ಎಲ್ಲ ಕೈದಿಗಳು ಎದ್ದು ಕುಂದು ಬಿಟ್ಟೆ ಎಲ್ಲರದಿ ಕೈಲೆ ಚಂಗಲಗಳ ಬಿಚ್ಚಲ್ಪಟ್ಟಿದ್ದು, ಬೇಡಿಗಳು ಬಿಚ್ಚಲ್ಪಟ್ಟಿದ್ದು. ನೋಡೋ, ಅಲ್ಲಿ ಮಾತ್ರ ಪಕ್ಕ ಸ್ಥಳದಲ್ಲಿ ಜೈಲ್ ಸೂಪರಿಂಟೆಂಡೆಂಟ್ ಮನೆ ಇದೆ. ಅವರಿಗೆ ಗೊತ್ತಿಲ್ಲ ಇಲ್ಲಿ ಏನು ನಡೀತಾ ಇದೆ. ಅವರಿಗೆ ಇಲ್ಲಿ ಭಯಂಕರ ಹಾಡು അങ്ങോട്ട് ನಡೆಯುವಾಗ അങ്ങോട്ട് ಸೆರಮನೆ ಬಾಗಿಲುಗಳೆಲ್ಲ അങ്ങോട്ട് ಮೇಲೆ ಕೆಳಗೆ ಭೂಕಂಪ ಅದನ್ನು ಒಳಗೆ ಆಗಿ ಎಲ್ಲ ಬಾಗಿಲುಗಳನ್ನು ತೆಗೆಯಲ್ಪಟ್ಟಿದ್ದು. ಇವರ ಕೈಲೆ ಚಂಗಲಗಳೆಲ್ಲ ಬಿಚ್ಚಲ್ಪಟ್ಟಿದ್ದು. ಪ್ರಿಯ ಮಕ್ಕಳೇ, ನಮ್ಮ ದೇವರು ಯಾರೇ, ಅವರೆಲ್ಲರೂ ಕೂಡ ಸೇರಿ ಹೊರಗಡೆ ಬಂದೇ ನಿಂತಿದ್ದು. ಒಬ್ಬರು ಓಡಿ ಹೋಗಿಲ್ಲ, ಅಲ್ಲೇ ನಿಂತು ಬಿಟ್ಟಿಟ್ಟ. ಜೈಲ್ ಸೂಪರಂಟ್ ಕಣ್ಣು ತೆಗೆದು ನೋಡುವಾಗ ಜೈಲಿನ ಬಾಗಿಲುಗಳೆಲ್ಲ ತೆಗೆಯಲ್ಪಟ್ಟಿದೆ. ಅವನಿಗೆ ಹೆದರಿಕೆ ಆಗ್ಬಿಟ್ಟು ಅವನ್ ಒಬ್ಬನೇ ಸಾಯಕ್ಕಾಗಿ ಗನ್ ಹಿಡ್ಕೊಂಡಿದೆ. ಸಾಯಕ್ಕಾಗಿ ನಿನಕ್ಕೇನು ಮಾಡಬೇಡ, ನಾವೆಲ್ಲರೂ ಇಲ್ಲೇ ಇದೆ, ನಿನಕ್ಕೇನು ಮಾಡಬೇಡ, ನಾವೆಲ್ಲರೂ ಇಲ್ಲೇ ಇದೆ. ಓಡಿ ಬಂದು ಜೈಲ್ ಸೂಪರಂಡೆ ತಲೆ ರಾತ್ರಿಯಲ್ಲಿ ಒಡೆದು ರಕ್ತ ಹೋಗ್ತಾ ಇದ್ದಿದ್ದು. ಹಂಗೆ ಹೊಡೆದಿದ್ದೆ. ಅವ್ರಿಗೆ ಕಾಲ್ ಕೆಳಗೆ ಬಿದ್ದು ಬಿಟ್ಟೆ. ಸಹೋದರಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು, ನಾನು ರಕ್ಷಣೆ ಹೊಂದೋದಕ್ಕೆ ಏನು ಮಾಡಬೇಕು ಅಂತ ಹೇಳಿದು. ಆವಾಗ ಅವರೇನು ಹೇಳಿದು? ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು. ಕರ್ತನಾದ ಯೇಸುವಿನಲ್ಲಿ ನಂಬಿಕೆ ಇಡು, ಆವಾಗ ನೀನು ನಿನ್ನ ಮನೆಯವರು ರಕ್ಷಣೆ ಹೊಂದುತ್ತೆ. ಹಾಗೆ ಅವರ ರಕ್ಷಣೆ ಹೊಂದಿ ಅವರ ಯೇಸುವಿನ ಸ್ವೀಕಾರ ಮಾಡಿ ಇವರೆಲ್ಲ ಕರ್ಕೊಂಡು ಇವರು ಮನೆಗೆ ಹೋಗಿ ಗಾಯ ಎಲ್ಲ ತೊಳೆದು ಎಲ್ಲ ಇದು ಮಾಡಿ ಶುಶ್ರೂಷೆ ಮಾಡಿ ಹೊಟ್ಟೆ ತುಂಬ ಊಟ ಎಲ್ಲ ಹಾಕಿ ಎಂದ ಆನಂದ ಆ ಮನೆಯಲ್ಲಿ, ಎಂದ ಸಂತೋಷ. ನೀ ದೇವರನ್ನೇ ಕಂಡುಕೊಂಡಿದ್ದ, ನಿಂದೆ ಕುಡುಕತ್ತಾನ ನೀ ಬಿಟ್ಟೆ, ನಿಂದೆ ಬೀಡಿ ಸಿಗಟ್ಟು ಬಿಟ್ಟೆ, ನಿಂದೆ ಸೂಳೆ ಕೆಲಸ ಬಿಟ್ಟೆ, ನಿಂದೆ ಎಲ್ಲ ಅಪರಾಧಗಳು ಬಿಟ್ಟೆ, ದೇವರ ಮಗಳಾಗಿ ಜೀವಿಸಿದ ಆ ಸಂತೋಷ ಎಲ್ಲಿ ಸಿಗದಿಲ್ಲ. ನೀ ಆ ದೇವರನ್ನೇ ಕಂಡುಕೋ, ಆ ದೇವರ ಮಗನಾಗಿ ಜೀವಿಸೋ. ನಮ್ಮ ದೇವರು ಯಾರೇ? ಜೀವಿಸುವ ದೇವರೇ. ಆ ಮೋರಿಯ ಬೆಟ್ಟದಲ್ಲಿ ಆ ಎಲ್ಲ ಯಾಗ ಸಮರ್ಪಣೆ ಮಾಡಿದಂಗ ಆದ್ಮೇಲೆ ಅಲ್ಲಿ ಆ ಜಾಗಕ್ಕೆ ಏನು ಹೆಸರಿಟ್ಟಿದನು? ಯೆಹೋವ ಈರೆ, ಒದಗಿಸಿಕೊಡುವ ದೇವರು. ಇವತ್ತು ಆ ಊರಕ್ಕೆ ಒದಗಿಸಿ ದೇವರು ಬರ್ತಾ ಇದೆ ಎಂದು ಹೇಳ್ತಾ ಇದೆ. ಆ ಊರಿನಲ್ಲಿ ದೇವರ, ಆ ದೇಶದಲ್ಲಿ, ಆ ಬೆಟ್ಟ ಮೇಲೆ ದೇವರು ಬರ್ತಾ ಇದೆ, ಇವತ್ತು ಬರ್ತಾ ಇದೆ ಎಂದು ಹೇಳ್ತಾ ಇದೆ. ಪ್ರಿಯ ಮಕ್ಕಳೇ, ದೇವರ ನಿನ್ನ ದರಿದ್ರ, ನಿನ್ನ ಕಡಪಾರ, ನಿನ್ನ ಕಷ್ಟ, ನಿನ್ನ ವೀಡು ಬಣಿ ಎಲ್ಲ ನೋಡೋ ಸೈತಾನ್ ಹಾಳು ಮಾಡಿ ಇಟ್ಟಿರಿಕಾಣ. ನೀ ದೇವರನ್ನೇ ಸ್ತುತಿ ಮಾಡಿ ಆರಾಧನೆ ಮಾಡಿ ನೋಡು. ನಿನ್ನ ಶರೀರಾತ್ಮ ಪ್ರಾಣ ದೇವರಿಗೆ ಸಮರ್ಪಿಸಿ ನೀ ಆರಾಧನೆ ಮಾಡಿ ನೋಡು. ಎಲ್ಲ ಬಿಡುಗಡೆ ಕೊಡ್ತತೆ, ಎಲ್ಲ ಬಿಡುಗಡೆ ಕೊಡುವ ದೇವರಿಲ್ಲಿ ಬಂದಿದೆ. ಆ ದೇವರಿಲ್ಲೇ ನಿಂತುಕೊಂಡಿದೆ. ನೀನು ಇವತ್ತು ಹೆಂಗೆ ಆರಾಧನೆ ಮಾಡಬೇಕು ನೀನು ನೋಡಿಕೋ. ನೀ ಸರಿಯಾಗಿ ಆರಾಧನೆ ಮಾಡಿದ ನಿಂದೆ ಎಲ್ಲ ಕಷ್ಟಗಳು ಬಿಟ್ಟು ಹೋಗುತ್ತೆ. അതുപോലെ തന്നെ ഏലിയാവിന് 51 ಶಿಷ್ಯന്മാർ ಇರ್ತಿದ್ರು. അതിൽ 50 ಜನ ಏನ್ ಮಾಡಿದ್ರು? ಇವರೇನ್ ಮಾಡ್ತಾ ಇದೆ ನಿಂಗೆ ನೋಡ್ಕೊಂಡು ನಿಂತಿದ್ದು. ಒಬ್ಬನ್ ಮಾತ್ರ ಏಲಿಯಾವಿನ ಹಿಂದೆ, ನೀನ್ ನನ್ನನ್ನೇ ಬಿಟ್ಟು ಹೋಗಬೇಡ, ನಿನ್ನ ಆಶೀರ್ವಾದ ನನಗೆ ಬೇಕು, ನಿನ್ನ ವರಗಳು ನನಗೆ ಬೇಕು, ನೀ ನನ್ನನ್ನೇ ಬಿಟ್ಟು ಹೋಗಬೇಡ ಅಂತ ಬರ್ದೆ. ಏಲಿಯಾವಿನ ಏನು ಮಾಡಿದ್ವು? ಎಲೀಷಾ ಹಿಂಬಾಲಿಸ್ಕೊಂಡು ಹೋಯ್ತು. ಪ್ರಿಯ ಮಕ್ಕಳೇ, ನೀನು ದೇವರನ್ನೇ ಹಿಂಬಾಲಿಸ್ಕೊಂಡು ಹೋಯ್ತಾಲ್ ನಿನಗೆ ದೊಡ್ಡ ವ್ಯಾಪಾರವಿರ್ಬೋದು, ನೀ ಟೀಚರ್ ಆಗಿರ್ಬೋದು, ನೀ ಕೆಲಸ ಮಾಡೋನಾಗಿರ್ಬೋದು, ನಿನಕ್ಕೇನಿದೆ എന്ന് ಹೇಳಿದಾಲು ದೇವರಿಲ್ಲ എങ്കിൽ ಸೀರೋ ದೇವರಿರಬೇಕು. ದೇವರಿದೆಯಲ್ಲಿ ಮಾತ್ರವೇ ನಿನಗೆ ಆಶೀರ್ವಾದ ಸಿಗುತ್ತೆ, ನಿನಗೆ ಸಮಾಧಾನ ಸಿಗುತ್ತೆ. ಇಲ್ಲೇ ನಿನ್ನ ಮನೆಯಲ್ಲಿ ಹೊಡೆದಾಟ ಪಡೆದಾಟ ಅಯ್ಯೋ ನಾನು ಇಷ್ಟು ಪ್ರಾರ್ಥನೆ ಮಾಡಿಟ್ಟು ನನ್ನ ಮನೆ ಸಮಾಧಾನವಿಲ್ಲಲ್ಲೋ ಅಂತ ನೀ ಯೋಧನೆ ಮಾಡ್ತತೆ. ನಿನ್ನ ಪ್ರಾರ್ಥನೆ ನೋಡೋ ಈ ಶೀಟಿನ ಮೇಲೆ ಹೋಗೋದಿಲ್ಲ. ದುರಾತ್ಮವಲ್ಲಿ ಇದೆ. ದುರಾತ್ಮವೇನು ಮಾಡ್ತಾ ಇದೆ? ಒಡೆದು ಕೆಳಗಾಗ್ತಾ ಇದೆ. ಪ್ರಿಯ ಮಕ್ಕಳೇ,
ಆ ಪರಿಶುದ್ಧಾತ್ಮಾವಿಂದ ಬೆಂಕಿಯಲ್ಲಿ ನೀ ಪ್ರಾರ್ಥನೆ ಮಾಡಿ ನೋಡು, ನೀ ಪ್ರಾರ್ಥನೆ ಮಾಡಿ ನೋಡು. ನಿನ್ನೆ ಎಲ್ಲ ವಿಧದಲ್ಲಿ ಎಲ್ಲ ವಿಷಯದಲ್ಲಿ ದೇವರ ಆಶೀರ್ವಾದ ಮಾಡ್ತತೆ. ದೇವರು ನಿನ್ನೆ ಆಶೀರ್ವಾದ ಮಾಡಬೇಕಲ್ಲ. ನೀ ಹೆಂಗೆ ಜೀವಿಸಬೇಕು, ಹೆಂಗೆ ಜೀವಿಸಬೇಕು? ಸರಿಯಾಗಿ ನೀ ಆರಾಧನೆ ಮಾಡಬೇಕು. ಆರಾಧನೆ ಮಾಡುವಾಗ ಆರಾಧನೆಯಲ್ಲಿ ಬಿಡುಗಡೆ ಇದೆ, ಆರಾಧನೆಯಲ್ಲಿ ಬಿಡುಗಡೆ ಇದೆ. ಎಲ್ಲ ರೋಗಿಗಳು ಸೌಖ್ಯವಾಗುತ್ತೆ. പക്ഷെ ನಿನಗೇನಿರಬೇಕು? ನಂಬಿಕೆ ಇರಬೇಕು, ನಂಬಿಕೆ ಇರಬೇಕು. ನಂಬಿಕೆಯಿಂದಲೇ ಮಾತ್ರವೇ ಏದು ವಿಷಯ ನಡೀತತೆ. ನಂಬಿಕೆ ಇಲ್ಲಿಯೋ? ಅವನ ಅಬ್ರಹಾಮ್ ಏನು ಹೇಳಿದೆ? ನಾನು ನನ್ನ ಮಗನು ಹೋಗಿ ಆರಾಧನೆ ಮಾಡಿ ತಿರುಗಿ ಬರ್ತೀನಿ ಅಂತ ಹೇಳಿದು. ಆಮೇಲೆ ಆ ಬಾಲ್ಯಕಾರಕ್ಕೆ ಏನು ಹೇಳಿದೆ? ನೀವಿಲ್ಲೇ ನಿಂತುಕೋ, ನಾವು ತಿರುಗಿ ಬಂದಿಲ್ಲ. ಅವರು ತಿರುಗಿ ಬಂದಿಲ್ಲ. ಮಗನೇ ಏನು ಮಾಡಕ್ಕೆ ಹೋಯ್ತದೆ? ಯಾಗೋ ಅರ್ಪಿಸಕ್ಕಾಗಿ ಹೋಯ್ತದೆ. ಎಂಗಿಲು ಅವൻ്റെ ಬಾಯಿಂದ ಏನು ಬಂದಿದೆ? ನಾನು ನನ್ನ ಮಗನಿಗೆ ಹೋಗಿ ಆರಾಧನೆ ಮಾಡಿ ತಿರುಗಿ ಬರ್ತೀನಿ. ಬಂದಿಲ್ಲೇ ಮಕ್ಕಳೇ, ಮಕ್ಕಳೇ ನಿಮ್ಗೆ ನಂಬಿಕೆ ಇರಬೇಕು. ಅಬ್ರಹಾಮನು ಕೊಟ್ಟಿದ್ದ ನಂಬಿಕೆ, ದೇವರೇ ನನಗೆ ನೀ ಕೊಡಬೇಕು, ನಾನು ಒಳ್ಳೆಯವನಾಗಿ ಒಳ್ಳೆಯವಳಾಗಿ ಜೀವಿಸಬೇಕು ಅನ್ನೊಂದ ಆಸೆ ನಿಮ್ಮಲ್ಲಿ ಇದೆಯಲ್ಲ, ಎಲ್ಲ ದೇವರು ಸಾಧಿಸಿ ಕೊಡ್ತತೆ, ಎಲ್ಲ ಸಾಧಿಸಿ ಕೊಡ್ತತೆ. ದೇವರಲ್ಲ ಸತ್ಯವಾದ ಒಂದುವಿಲ್ಲ. ಈ ವಾಕ್ಯಗಳ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡಕ್ಕೆ ಹೋಗ್ತೀನಿ. ನಿಮ್ಗೇನು ಕಷ್ಟವಿದೆಯೋ, ಕಾಯಲಿದೆಯೋ, ರೋಗವಿದೆಯೋ, ದುಃಖವಿದೆಯೋ, ಸಮಸ್ಯೆ ಇದೆಯೋ, ನೀ ದೇವರ ಹತ್ರ ಬೇಡುಕೋ, ದೇವರ ಹತ್ರ ಬೇಡುಕೋ. ನಿನ್ನ ಭಾಗದಲ್ಲಿ ನಿನಗೆಲ್ಲಿ ನೋವಿದೆಯೋ ಅಲ್ಲೇ ಒಂದು ಕೈ ಹಾಕು. ದೇವರು ನಿನ್ನೆ ಆಶೀರ್ವಾದ ಮಾಡ್ತತೆ. ಹಲ್ಲೆಲೂಯಾ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರೀತಿയുള്ള സ്വർഗീയ തന്തയാ ദേവരെ, അപ്പ ദൂരത്തും ജാരത്തുവാർക്കുന്ന മക്കളുമായിട്ട് നിന്റെ സന്നിധിയിൽ വരുന്നപ്പ, ഈ വാക്യം കേൾതെ എല്ലാ മക്കളെയും നീ ಆಶೀರ್ವದಿಸಪ್ಪ. ನಂಬಿಕೆ ಕೊಡಬೇಕಪ್ಪ. ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿன்னு ಹೇಳಿದಲ್ಲಪ್ಪ. ನಂಬಿಕೊಂಡು ನನ್ನ ಸನ್ನಿಧಿಯಲ್ಲಿ ಏನಾದರೂ ಬೇಡಿಕೊಂಡ್ರೆ ಅದು ನಾನು ನಿನಗೆ ಕೊಡ್ತೀನಿ ನೀವು ಹೇಳಿದಲ್ಲಪ್ಪ. ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟ ನಮ್ಮ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡುವುದಕ್ಕೆ ನೀ ಸಹಾಯ ಮಾಡಪ್ಪ. ಪರಿಶುದ್ಧಾತ್ಮನೇ ನೀ ಸಹಾಯ ಮಾಡಪ್ಪ. ಎಲ್ಲ ಮಕ್ಕಳೇ ನೀ ಆಶೀರ್ವದಿಸಪ್ಪ. ಎಲ್ಲ ಕುಟುಂಬಗಳೇ ನೀ ಆಶೀರ್ವದಿಸಪ್ಪ. ಆರು ನಾಶವಾಗಿ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ಪರಿಶುದ್ಧಾತ್ಮನೇ ನನಗೆ ಸ್ತೋತ್ರ 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 ಪಚ್ಚ. ಯೇಸುವೇ ನನಗೆ ಸ್ತೋತ್ರಪ್ಪ. ಇಲ್ಲಿ ಬಂದಿದ್ದ ಪ್ರತಿಯೊಂದು ಮಕ್ಕಳೇ ನೀ ಆಶೀರ್ವದಿಸಪ್ಪ. ಈ ವಾಕ್ಯ ಕೇಳುವ ಪ್ರತಿಯೊಂದು ಮಕ್ಕಳೇ, ಕುಟುಂಬಗಳೇ ನೀ ಆಶೀರ್ವದಿಸಪ್ಪ. ರೋಗಿಗಳಾയി ಕರ್ತಾವೆ ಆಸ್ಪತ್ರೆಯಲ್ಲಿ ಅಭയം ಪ್ರಾಪಿಸಿದ ಮಕ್ಕಳೇ ನೀ ಆಶೀರ್ವದಿಸಪ್ಪ. ನಿನ್ನ ರಕ್ತ ಕೋಟೆ ಒಳಪಲ್ಲಿ ನೀ ಕಾಪಾಡಪ್ಪ. ಜೀವ ಸ್ವರೂಪನಾದ ದೇವರೇ ನನಗೆ ಸ್ತೋತ್ರಪ್ಪ. ಐಸಿಯುಲಂ ವೆಂಟಿಲೇಟರ್ಲು ಆಸ್ಪತ್ರೆಯಲ್ಲಿ ಕರ್ತಾವೆ ಮನೆಯಲ್ಲಿ ಎಷ್ಟೋ ಜನ ನೋವಿನಲ್ಲಿ ನರಳಾಡ್ತಾ ಇದೆಪ್ಪ. ಅವ್ರಿಗೆ ನೀ ಶಾಂತಿ ಸಮಾಧಾನ ಕೊಡಪ್ಪ, ನೆಮ್ಮದಿ ಕೊಡಪ್ಪ. ಯೇಸುವೆ ನಮ್ಮ ಚಿತ್ರದುರ್ಗ ದೇಶವನ್ನೇ ಮುಟ್ಟಪ್ಪ. ಕರ್ನಾಟಕ ಸ್ಟೇಟ್ನೇ ನೀ ಮುಟ್ಟಪ್ಪ. ಇಂಡಿಯಾ ದೇಶವನ್ನೇ ನೀ ಮುಟ್ಟಪ್ಪ. ಎಲ್ಲ ಡಾಕ್ಟರ್ಮಾರೆ, ನರ್ಸುಮಾರೆ, ಎಲ್ಲ ಪೊಲೀಸ್ ಅಧಿಕಾರಿಗಳೇ ಅಪ್ಪ ನೀ ಆಶೀರ್ವದಿಸಪ್ಪ. ಎಲ್ಲ ಟೀಚರ್ಮಾರೆ ನೀ ಆಶೀರ್ವದಿಸಪ್ಪ. ಎಲ್ಲ ರಾಜಕೀಯ ವ್ಯಕ್ತಿಗಳ ಹೃದಯದಲ್ಲಿ ನೀ ಮಾತಾಡಪ್ಪ. ಯೇಸು ಜೀವಿಸುವ ದೇವರು, ಸತ್ಯ ದೇವರನ್ನು ಕಂಡುಕೊಳ್ಳೋದಕ್ಕೆ ನೀ ಸಹಾಯ ಮಾಡಪ್ಪ. ಸ್ವರ್ಗ ರಾಜ್ಯದ ಅಂಗವಾಗಿ ಸ್ವರ್ಗ ರಾಜ್ಯದಲ್ಲಿ ಸೇರುವುದಕ್ಕೆ ನೀ ಸಹಾಯ ಮಾಡಪ್ಪ. ದೇವರೇ ನಿನಗೆ ಸ್ತೋತ್ರಪ್ಪ. ನಾವು ನಿನ್ನ ಸನ್ನಿಧಿಯಲ್ಲಿ ಯಾವುದೂ ಇಲ್ಲಪ್ಪ, ಏನೂ ಇಲ್ಲಪ್ಪ. ನಿನ್ನ ರಕ್ತದಲ್ಲಿ ಪ್ರತಿಯೊಬ್ಬರನ್ನೇ ತೊಳೆದು ಶುದ್ಧಿ ಮಾಡಪ್ಪ. ಯೇಸುವೇ ನಿನಗೆ ಸ್ತೋತ್ರ. ಶಿಲುಬೆ ವಿಷಯವಾದ ಮಾತು ನಾಚನದ ಮಾರ್ಗದಲ್ಲಿ ಇರುವವರಿಗೆ ಅದು ಹುಚ್ಚು ಮಾತಾಗಿದೆಯಲ್ಲೋ, ನಮ್ಗಾದರೂ ದೇವರ ಶಕ್ತಿ ಆಗಿದೆಯಲ್ಲಪ್ಪ. ನಿನ್ನ ಶಕ್ತಿಯಲ್ಲಿ ನಮ್ಮನ್ನು ತುಂಬಿಸಪ್ಪ. ದೇವರೇ ತುಂಬಿಸಪ್ಪ. ಕೈ ಬಿಡಬೇಡಪ್ಪ. ಆದಿ ಅವಸಾನ ನೀ ಚದಿಯಲ್ಲಿ ಇರಬೇಕಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.